ರೋಲಿಂಗ್ ಆ್ಯಕ್ಷನ್. ನಮಸ್ಕಾರ. ಹಾಡು ಮತ್ತು ಹರಟೆ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಯಾವಾಗೆಲ್ಲ ನಾನು ಮೊಬೈಲ್ ಜೊತೆ ನಿಮ್ಮ ಮುಂದೆ ಬರ್ತೀನಲ್ಲ, ಆಗ ಮುಂಚೆನೇ ನಿಮ್ಗೆ ಕೊಡೋದು ಒಂದು ಸೂಚನೆ ಏನಪ್ಪ ಅಂದರೆ, ಇವತ್ತು ಹಾಡಿನ ದಿನ ಅಂತ. ನಮ್ಮ ಕನ್ನಡ ಚಲನಚಿತ್ರಗಳ ಹಾಡುಗಳು ಬಹಳ ಶ್ರೀಮಂತವಾಗಿದೆ. ಎಂಥ ವೇದಾಂತನ ಬಹಳ ಸಿಂಪಲ್ ಭಾಷೆಯಲ್ಲಿ ಜನಗಳಿಗೆ ಅರ್ಥ ಆಗೋ ರೀತಿ ತಿಳಿಸಿದೆ ಈ ಹಾಡುಗಳು. ಸಾಕಷ್ಟು ಹಾಡುಗಳು ಬಂದ್ಬಿಟ್ಟಿವೆ. ನಾವು ಬದುಕೋ ರೀತಿ ಹೇಗಿರಬೇಕು, ಯಾವ ರೀತಿ ಬಾಳಿದರೆ ಚೆನ್ನ ಅಂತ ತಿಳಿಸೋವಂಥದ್ದು. ಇವತ್ತು ನಾನು ಸೆಲೆಕ್ಟ್ ಮಾಡಿರೋಂಥ ಹಾಡು ಅಂಥ ಒಂದು ಹಾಡು. ಚಿತ್ರ ಬಹದ್ದೂರ್ ಗಂಡು, ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದ ಚಿತ್ರ, ಪ್ಲಸ್ ಅವರದೇ ಧ್ವನಿಯಲ್ಲಿ ಅವರೇ ಹಾಡಿದಂಥ ಚಿತ್ರ. ಮಾನವನಾಗುವೆಯ ಇಲ್ಲ ದಾನವನಾಗುವೆಯ. ಎಷ್ಟು ಚೆನ್ನಾಗಿ ಇದನ್ನು ಚಿ ಉದಯಶಂಕರ್ ಅವರು ಬರೆದಿದ್ದಾರೆ ಅಂತಂದರೆ, ಎಲ್ಲ ಗುಣಗಳು ನಮ್ಮಲ್ಲೇ ಇವೆ. ಮಾನವ ಗುಣವೂ ಇದೆ, ದೈವತ್ವ ಗುಣವೂ ಇದೆ, ದಾನವ ಗುಣವೂ ಇದೆ. ಯಾವುದನ್ನು ನಾವು ಪ್ರದರ್ಶನಕ್ಕೆ ಇಡೋದಕ್ಕೆ ಇಷ್ಟಪಡ್ತೀವಿ, ಯಾವುದು ಇಟ್ಟರೆ ಚೆನ್ನ. ಬಹಳ ಸುಂದರವಾಗಿ ಬರೆದಿದ್ದಾರೆ. ನನ್ನ ಧ್ವನಿಯಲ್ಲಿ ಯಾವುದೇ ರೀತಿ ಮ್ಯೂಸಿಕ್ ಇಲ್ದಿರೇ ಹಾಡಿದ್ದೀನಿ. ಕಾರಣ ಒಂದೇ, ತಿಳಿಸ್ದಂಗೆ ನನಗೆ ಈ ಸ್ಟ್ರೈಕ್ ಬರೋದು ನನಗಿಷ್ಟ ಇಲ್ಲ. ಕಾನೂನಿಗೆ ಅಗೇನ್ಸ್ಟಾಗಿ ಹೋಗೋದು ನನಗಿಷ್ಟ ಇಲ್ಲ. ಹಾಡನ್ನು ಕೇಳಿ, ಹಾಡಿನ ಪೂರ್ಣ ಭಾವ ನಮಗೆ ಮತ್ತೊಮ್ಮೆ ಅರಿವಾಗಬೇಕು ಅಂದರೆ ಈ ಹಾಡು ಕೇಳಿದ ಮೇಲೆ ತಿರ್ಗಾ ಒಂದು ಯಾವುದಾನ ಮ್ಯೂಸಿಕ್ ಆ್ಯಪ್ಗೆ ಹೋಗಿ ಸಂಗೀತ ಸಮೇತ ಕೇಳಿ, ಪರಿಪೂರ್ಣತೆ ಖಂಡಿತ ಸಿಗತ್ತೆ. ಈಗ ನನ್ನ ಧ್ವನಿಯಲ್ಲಿ ಬಹದ್ದೂರ್ ಗಂಡು ಚಿತ್ರದ ಹಾಡು ಮಾನವನಾಗುವೆಯ ಇಲ್ಲ ದಾನವನಾಗುವೆಯ. ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ. ಹೇಳು ನೀ ಹೇಳು, ಹೇಳು ನೀ ಹೇಳು. ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ. ಎಲ್ಲ ಗುಣಗಳು ನಿನ್ನಲೆ ಅಡಗಿ ಕಾಳಗ ಮಾಡುತ್ತಿವೆ. ಎಲ್ಲ ಗುಣಗಳು ನಿನ್ನಲೆ ಅಡಗಿ ಕಾಳಗ ಮಾಡುತ್ತಿವೆ. ಮನ ತುಂಬಿರುವ ಶಾಂತಿಯ ನುಂಗಿ ಕೊನೆಯನ್ನು ನೋಡುತ್ತಿವೆ. ರೋಷವ ಬಿಡುವೆಯ, ದ್ವೇಷವ ಮರೆವೆಯ. ರೋಷವ ಬಿಡುವೆಯ, ದ್ವೇಷವ ಮರೆವೆಯ. ರಕ್ಕಸನ ವಿಷಗಾಳಿಯ ನುಂಗದೆ ಬದುಕಿ ಎಲ್ಲರ ಉಳಿಸುವೆಯ. ಬದುಕಿ ಎಲ್ಲರ ಉಳಿಸುವೆಯ. ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ. ಹೇಳು ನೀ ಹೇಳು, ಹೇಳು ನೀ ಹೇಳು. ಧನಕನಕಗಳ ಕೇಳುವುದಿಲ್ಲ ಸ್ನೇಹದ ಹವ್ಯಾಸ. ಧನಕನಕಗಳ ಕೇಳುವುದಿಲ್ಲ ಸ್ನೇಹದ ಹವ್ಯಾಸ. ನಿನ್ನಭಿಮಾನವ ಕೆಣಕುವುದಿಲ್ಲ ಪ್ರೇಮದ ಸಂತೋಷ. ಅಂದದ ತುಟಿಯಲಿ ಹುಸಿನಗೆ ತೇಲಲಿ. ಅಕ್ಕರೆ ನುಡಿಯ ಸಕ್ಕರೆ ರುಚಿಯ ನೀಡಿ ಎಲ್ಲರ ಗೆಲ್ಲುವೆಯ. ನೀನು ಎಲ್ಲರ ಗೆಲ್ಲುವೆಯ.
ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ. ಹೇಳು ನೀ ಹೇಳು, ಹೇಳು ನೀ ಹೇಳು. ಚೆನ್ನಾಗಿದೆಯಲ್ಲ? ಈ ಹಾಡನ್ನು ಈ ಎಪಿಸೋಡ್ ನೋಡಾದಮೇಲೆ ಒಂದು ಮ್ಯೂಸಿಕ್ ಆ್ಯಪಲ್ಲಿ ಕೇಳಿ. ಸಂಗೀತದ ಜೊತೆ ಬಹಳ ಸುಂದರವಾಗಿರುತ್ತೆ. ಇದರ ಅರ್ಥ ಇನ್ನೂ ಚೆನ್ನಾಗಿ ಮನಸ್ಸಿಗೆ ತಟ್ಟುತ್ತೆ. ಈಗಿನ ಸುತ್ತಮುತ್ತಲ ಪ್ರಪಂಚ ನೋಡ್ತು ಅಂತಂದರೆ ಸುಳ್ಳು, ತಟವಟ, ಮೋಸ, ದ್ವೇಷ ನಮ್ಮ ಸುತ್ತಲೂ ಸಾಕಷ್ಟು ಹರಿದಾಡ್ತಾ ಇವೆ. ಎಲ್ಲಿ ತಿರುಗಿದ್ರೂ ಅದೇ ಕಣ್ಣು ಕಾಣುತ್ತೆ. ಅದರ ಬದಲು ಪ್ರೀತಿ, ಸ್ನೇಹ, ಮಮತೆ, ವಾತ್ಸಲ್ಯ, ನಂಬಿಕೆ ಇಂಥ ಮೌಲ್ಯಗಳು ನಮ್ಮ ಸುತ್ತಲೂ ಹರಿದಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಈ ಎಲ್ಲ ಮೌಲ್ಯಗಳು ನಮ್ಮಲ್ಲೇ ಇವೆ. ಅದನ್ನು ಜಾಸ್ತಿ ಪರಿಚಯಿಸೋಣ, ಅದನ್ನು ಜಾಸ್ತಿ ಪ್ರದರ್ಶಿಸೋಣ. ಈ ಹಾಡಿನ ಉದ್ದೇಶನೂ ಅದೇನೇನೆ. ನನ್ನ ಮನಸ್ಸಿಗೆ ತಟ್ಟಿದಂಥ ಇನ್ನೊಂದು ಹಾಡು ಇದು. ನಿಮ್ಮಲ್ಲಿ ಪ್ರತಿ ಸಲ ಕೇಳ್ಕೊಳ್ಳೋಂಗೆ ಹಾಡು ವಿಭಾಗ ಬಂದಾಗ ನೀವು ಕೂಡ ಯಾವುದಾದ್ರೂ ನಿಮ್ಗೆ ಇಷ್ಟವಾದ ಹಾಡನ್ನು ಹಾಡಿ ನಮಗೆ ಕಳಿಸ್ಕೊಡಿ. ನಮ್ಮ ಚಾನಲ್ನಲ್ಲಿ ಅದಕ್ಕೆ ಎಂದೂ ಒಂದು ಗೌರವಯುತವಾದ ಸ್ಥಾನ ಇದ್ದೇ ಇರುತ್ತೆ. ಆ ಹಾಡನ್ನು ಜನಗಳಿಗೆ ತಲುಪಿಸೋಣ, ಆ ಹಾಡಿನ ಮೆಸೇಜನ್ನು ಜನಗಳಿಗೆ ತಿಳಿಸೋಣ. ಎಲ್ಲರನ್ನೂ ಹಾಡುಗಾರ ಆಗೋಕ್ಕೆ ಪ್ರೇರೇಪಿಸೋಣ. ಈ ಹಾಡಿನ ಚಾನಲ್ನ ಹಾಡು ವಿಭಾಗದ ಉದ್ದೇಶ ನಿಮಗಿಷ್ಟ ಆಗಿದ್ದಲ್ಲಿ ನಿಮ್ಮದೊಂದು ಚಿಕ್ಕ ಲೈಕ್ ಇರಲಿ. ಈ ಹಾಡಿನ ಭಾವಾರ್ಥ ನಿಮಗಿಷ್ಟ ಆಗಿದ್ದಲ್ಲಿ ಯಾವ ಭಾವ ಅರ್ಥ ಆಯಿತು ನಿಮಗೆ, ಯಾವ ಭಾವ ನಿಮ್ಗೆ ಇಷ್ಟ ಆಯಿತು, ಯಾವ ಲೈನ್ ಇಷ್ಟ ಆಯಿತು, ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಡು ಹರಟೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಸಬ್ಸ್ಕ್ರಿಪ್ಷನ್ ಇರಲಿ. ದಯವಿಟ್ಟು ಇಡೀ ಎಪಿಸೋಡ್ನ ಪೂರ್ತಿ ನೋಡಿ. ನಾನು ನಿಮಗೆ ಕೊಡೋದು ಒಂದೇ ಒಂದು ಗ್ಯಾರಂಟಿ ಕೊಡ್ತೀನಿ. ನೀವು ಈ ಚಾನಲ್ ಜೊತೆ ಕಳೆಯೋ ಪ್ರತಿಯೊಂದು ನಿಮಿಷನೂ ನಿಮ್ಮ ಮನಸ್ಸಿಗೆ ಮುದ ಕೊಡುತ್ತೆ, ನಿಮ್ಮ ಬಾಳಿಗೆ ಒಂದು ಅರ್ಥ ಕೊಡುತ್ತೆ. ಅದು ನನ್ನ ಕಡೆಯಿಂದ ನಿಮಗಿರೋ ಗ್ಯಾರಂಟಿ. ಆದ್ದರಿಂದ ಪೂರ್ತಿ ಎಪಿಸೋಡ್ ನೋಡಿ, ಪ್ರತಿಯೊಂದು ಎಪಿಸೋಡು ಪೂರ್ತಿ ನೋಡಿ, ನನ್ನನ್ನು ಪ್ರೋತ್ಸಾಹಿಸಿ. ಇದೇ ರೀತಿ ಒಳ್ಳೆಯ ವಿಚಾರಗಳನ್ನು ನಿಮ್ಮ ಮುಂದೆ ತೊಗೊಂಡು ಬಂದು ಅದರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ನಾವು ಹೇಗೆ ನಮ್ಮ ಬದುಕನ್ನು ಸುಂದರ ಮಾಡೋಣ, ನಮ್ಮ ಸುತ್ತಮುತ್ತಲಿನ ಜನರ ಬದುಕನ್ನು ಕೂಡ ಸುಂದರ ಮಾಡೋಣ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾನೇ ಇರೋಣ. ಯಾಕೆಂದರೆ ಇದು ಎಂದೂ ಮುಗಿಯದ ಚರ್ಚೆ, ಕೊನೆ ಆಗಬಾರದ ಚರ್ಚೆಗಳಿವೆಲ್ಲ. ಮುಂದಿನ ಸಂಚಿಕೆಯವರೆಗೆ ನಮಸ್ಕಾರ.